ಇನ್ನು ವಿನಯ್ ಅವ್ರ ಬಗ್ಗೆ ಒಂದಷ್ಟು ನೆಗೆಟಿವ್ ಆಗ್ಲೇ ಹೇಳಿದ್ರು. ಈಶಾನ್ಯ ವಿನಯ್ ಅವ್ರಿಗೆ, ಆರಕ್ಷಕ್ ಅವ್ರಿಗೆ ಎಲ್ರಿಗೂ ಸುಮ್ಮನೆ ಕಾಲ ಹಿಡಿತಿದ್ರ ಹೇಟ್ರಿಕ್ ಅದೆಲ್ಲ ಬೇಡ, ಸಾಕು. ಅದೇ ನನ್ನ ಪ್ರೀತಿ ಮಾಡೋರು ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷದ 3 ಕಮೆಂಟ್ಸು, 3,000 ಕಮೆಂಟ್ಸು, 4,000 ಕಮೆಂಟ್ಸು ಹೆಣ್ಮಗಳು. ಅವ್ರೊಬ್ಬರೇ ಅಲ್ಲ, ನನ್ನ ಬಗ್ಗೆ ಯಾರು ಟ್ರೋಲ್ ಮಾಡಿದ್ರೋ ಈಗ ಅವ್ರನ್ನ ಟ್ರೋಲ್ ಮಾಡ್ತಾ ಇದಾರೆ, ನನ್ನನ್ನು ಪಾಸಿಟಿವ್ ಆಗಿ ತೋರಿಸಿ. ಟ್ರೋಲ್ ವರ್ಸಸ್ ಟ್ರೋಲ್ ಅದನ್ನ ಹೇಳ್ತಾರದು. ಬೇಡ, ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಆ ಹೆಣ್ಮಗಳಿಗೂ ಒಂದು ಜೀವನ ಇದೆ, ವಿನಯಣ್ಣಂಗೂ ಒಂದು ಜೀವನ ಇದೆ, ಮುಖ್ಯವಾಗಿ ರಕ್ಷಕ್ ಅವ್ರಿಗೂ ಜೀವನ ಇದೆ. ಅವರು ಒಬ್ರು ಸಮಾಜದಲ್ಲಿ ನಾನು ಹೆಂಗೆ ಬದುಕಬೇಕು ಅಂತ ಆಸೆ ಪಟ್ಟಿದ್ದೆ, ತಿದ್ಕೊಂಡು ಬದುಕ್ತಾರೆ ಅಂತ ಭಾವಿಸಿದ್ದೀನಿ. ಮಾತುಗಳನ್ನ ಅವರು ಒಂದು ಸ್ಥಿಮಿತದಲ್ಲಿ ಆಡ್ತಾರೆ ಅಂತ ಭಾವಿಸಿದ್ದೀನಿ. ಇನ್ನು ಮುಂದೆ ಯಾವುದು ಮಾತುಗಳು ಬರಲ್ಲ ಅಂತಾನು ಭಾವಿಸಿದ್ದೀನಿ. ಬಿಟ್ಬಿಡಿ, ಮುಗೀತು, ಎಲ್ಲ ಮನೆ ಬಾಗ್ಲಲ್ಲೇ ಮುಗೀತು. ಬೇಕು ಅಂತ ಹೇಳಿದ್ರು, ಬೇಡ ಅಂತ ಹೇಳಿದ್ರು. ಪ್ರೀತಿಸಿ ಅಷ್ಟೇ, ಎಲ್ಲರನ್ನು ಪ್ರೀತಿಸಿ. ಕೊನೆಯದಾಗಿ, ಮನೆ ಒಳಗಡೆ ನಡೆದಂತಹ ಯಾವ್ದಾದ್ರು ವಿಚಾರ ಹೊರಗಡೆ ಜನಕ್ಕೆ ತಪ್ಪಾಗಿ ಅರ್ಥವಾಗಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಿದ್ರೆ, ಯಾವ್ದಾದ್ರು ಒಂದು ವಿಚಾರ ಕ್ಲಾರಿಟಿ ಕೊಡಬೇಕು ಅನ್ಕೊಂಡ್ರೆ ಯಾವ ವಿಚಾರ ಕೊಡ್ತೀವಿ? ನಿಮ್ಗೆ ಯಾವ್ದಾದ್ರು ತಪ್ಪಾಗಿ ಅನ್ಸಿದ್ರೆ ಕೇಳ್ಬೋದು, ಇಂಥ ವಿಚಾರದಲ್ಲಿ ಈ ರೀತಿ ನಡ್ಕೊಂಡ್ರಿ ಅಂತ. ಇಲ್ಲ ಓವರ್ ಆಲ್ ನಮ್ಗೆ ಅನ್ಸಿಲ್ಲ. ಅಂದ್ರೆ ಈಗ ನಾವು ಪ್ರತಿ ಎಪಿಸೋಡ್ ನೋಡ್ತೀವಿ, ನಾವು ಒಬ್ಬ ಜರ್ನಲಿಸ್ಟ್ ಆಗಿ ನೋಡ್ತೀವಿ. ನಾವು ಜರ್ನಲಿಸ್ಟ್ ಆಗಿ ನಾವು ಪ್ರತಾಪ್ ಒಬ್ಬರನ್ನೇ ಸಪೋರ್ಟ್ ಮಾಡಕ್ಕಾಗಲ್ಲ, ಅಥವಾ ಈಶಾನ್ಯ ಒಬ್ಬರನ್ನೇ ಸಪೋರ್ಟ್ ಮಾಡಕ್ಕಾಗಲ್ಲ. ಮನೆಯಲ್ಲಿರುವ 16-17 ಜನ ಕಂಟೆಸ್ಟೆಂಟ್ಗಳ ಬಗ್ಗೆನೂ ನಾವು ನೋಡಿ ಎಲ್ಲರನ್ನು ಆಳದಲ್ಲಿ ತೂಗಿ ಮಾತಾಡಬೇಕಾಗುತ್ತೆ. ಆದ್ರೆ ನಿಮ್ಗೆ ಹೊರಗಡೆ ಬಂದಿದ್ದೀರಲ್ಲ, ಈಗ ಒಂದಷ್ಟು ನೋಡಿರ್ತೀರ, ಒಂದಷ್ಟು ಇದು ನೋಡಿರ್ತೀರ, ಇದು ನಾನು ಮಾಡಬಾರ್ದಾಗಿತ್ತು, ಇದು ಹೊರಗಡೆ ಜನರ ಕಣ್ಣಿಗೆ ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ತಪ್ಪಾಗಿ ಕಾಣಿಸಿದೆ ಅಂದ್ರೆ ಯಾವ್ದಾದ್ರು ಒಂದು ವಿಚಾರ ಕಾಣಿಸಿದೆ ಅಂತಂದ್ರೆ ಯಾವುದು, ಅದಕ್ಕೆ ಏನಾದ್ರು ಕ್ಲಾರಿಟಿ ಕೊಡಂಗೆ ಕೊಡ್ತೀರಾ? ಬಹುಶಃ ಮೊದಲನೇ ವಾರ ನಾನು ಇನ್ನೂ ಗಟ್ಟಿಯಾಗಿ ಆಡಬೇಕಾಗಿತ್ತು. ಮೊದಲನೇ ವಾರದಿಂದ ಹೆದರ್ಕೊಳ್ದೆ, ಯಾರ ಮಾತುಗಳಿಗೂ ಅಂಜದೆ ಉತ್ತರಗಳು ಕೊಡಬೇಕಾಗಿತ್ತು. ಅದು ಮಾಡಿರಲಿಲ್ಲ. ಕಡೆ ವಾರ ಅಂತೂ ಕೊಟ್ಟಂಥ ಉತ್ತರಗಳು ನೋಡ್ತಾ ಇದ್ದೆ, ನಾನೇನಾದು ಅಂತ ನಾನು ತಿರುಗಿಸಿ ನೋಡ್ತಾ ಇದ್ದೆ. ಒಂದಷ್ಟು ಉತ್ತರಗಳಂತೂ ಓ ಭಗವಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ರಿಗೆ ಏನಾದ್ರು ಅಂದ್ರೆ ನನಗೆ ಬೇಜಾರಾಗ್ಬಿಡುತ್ತೆ ಸರ್. ನಾನೇ ಕೂತು ಅದೇ ಚಿಂತೆ ಮಾಡ್ತಿರ್ತೀನಿ. ಅವರು ಆಕ್ಚುಲಿ ಆಟಕ್ಕೋಸ್ಕರ ಹೇಳಿರ್ತಾರೆ ಮಾತನ್ನ, ಆಟಕ್ಕೋಸ್ಕರ ಅಂದಿರ್ತಾರೆ. ನಂಗೆ ಬೇಸರ ಆಯ್ತು, ನೀನ್ ಹಿಂಗ್ ಮಾಡಿದ್ ನಂಗೆ ಸರಿ, ಆ ವೀಕೆಂಡ್ ಅಲ್ಲಿ ಬಂದು ಅದು ಸರಿ ಇತ್ತು ಅಂತ ಸರ್ ಹೇಳ್ತಾರೆ. ಸರ್ ಹೇಳ್ತಾರೆ. ಆ ರೊಟ್ಟಿ ಸುಟ್ಟಿದ್ದಂತೂ ನಂದೇ ತಪ್ಪು ಅಂತ ನಾನು ಕೂತ್ಬಿಟ್ಟಿದ್ದೆ. ಅವ್ರು ಹೇಳಲೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಷ್ಟು ಜನ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ಅಥವಾ ಆ ಉಸ್ತುವಾರಿ ಬಂದಾಗ್ಲೂ ಅಷ್ಟೇ, ಪಾಯಿಂಟ್ಸ್ ಹಾಕ್ದಾಗ್ಲೂ ಅಷ್ಟೇ, ಅಷ್ಟು ಜನ ನಿಂತ್ಕೊಂಡು ಅದೇ ಸರಿ ಅಂತ ನಿಂತು ಮಾತಾಡ್ಬೇಕು. ಇಲ್ಲ, ಹಾಕಿದ್ ತಪ್ಪಾಯ್ತು ಅಂತ ನಾನು ಒಬ್ಬನೇ ಹೇಳ್ತಿರ್ಬೇಕಾದ್ರೆ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ ಕಡೆಯಲ್ಲಿ. ಆದ್ರೂ ಪರವಾಗಿಲ್ಲ, ನನ್ನ ಮನ್ಸು ಹೇಳ್ತಾ ಇದೆ ಸರಿ ಇದೆ ಅಂತ. ಅದಕ್ಕೆಲ್ಲ ಒಂದು ಅರ್ಥ ಬರಕ್ ಶುರು ಆಗುತ್ತೆ. ಯಾರಿಗಾದ್ರೂ ಆ ಮನೆ ಒಳಗಡೆ ನನ್ನ ನಡವಳಿಕೆಯಿಂದ ಏನಾದ್ರೂ ಬೇಸರ ಆಗಿದ್ರೆ ಅಷ್ಟೂ ಜನಗಳಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಅವರಲ್ಲೂ ಕೂಡ ಯಾವುದೂ ಆ ಥರ ಘಟನೆಗಳು ಬಂದಿಲ್ಲ. ಅಪ್ಪಿತಪ್ಪಿ ಆಗಿದ್ರು ಕೂಡ ಕ್ಷಮೆ ಕೇಳ್ತೀನಿ.